ನಿಮ್ಮ ಮನೆಯಲ್ಲಿ ಇರುವಂತಹ ಅಡಿಕೆಯ ಗಿಡಗಳಿಗೆ ಔಷಧಿಯ ಸಿಂಪಡಣೆಯನ್ನು ಮಾಡೋದಕ್ಕೆ ಅಥವಾ ಅಡಿಕೆಯನ್ನು ಕೀಳೋದಕ್ಕೆ, ನಿಮ್ಮ ಮನೆಯಲ್ಲಿರುವಂತಹ ತೆಂಗಿನ ಮರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಔಷಧಿಯ ಸಿಂಪಡಣೆ ಮಾಡಬಹುದು ಅಥವಾ ತೆಂಗಿನಕಾಯಿಯನ್ನು ಕೀಳೋದಕ್ಕೆ ಒಂದು ಸಲಕರಣೆ ಇವಾಗ ನಮ್ಮ ಜೊತೆಗಿದೆ. ಈ ಎಲ್ಲ ಸಲಕರಣೆಗಳನ್ನು ಕೃಷಿಕರಿಗೆ ಪ್ರೀಮಿಯಂ ಆಗಿರುವಂಥ ಕ್ವಾಲಿಟಿಯಲ್ಲಿ ತಲುಪಿಸ್ತಾ ಇರತಕ್ಕಂತಹದ್ದು ಸಾಯಾ ಎಂಟರ್ಪ್ರೈಸಸ್. ಇದು ಕಾರ್ಬನ್ ಫೈಬರ್ ದೋಟಿ ಅಂತೇಳಿ ಸರ್. ನಮ್ಮಲ್ಲಿ 2 ಕ್ವಾಲಿಟಿ ಇದೆ, ಒಂದು ವೈಟ್ ಸ್ಟಾರ್ ಮತ್ತೊಂದು G+ ಅಂತೇಳಿ. G+ ಅಂದ್ರೆ ಇದು 30T ಟನ್ನೇಜ್ ಇದೆ. ಮಾರ್ಕೆಟ್ ಅಲ್ಲಿ ಇರುವಂತಹ ಹೈ ಕ್ವಾಲಿಟಿ ದೋಟಿ ಅಂದ್ರೆ G+. ಇದರಲ್ಲಿ ನೋಡಿ ಕರೆಂಟ್ ಶಾಕ್ ಪ್ರೂಫ್ ಕೊಟ್ಟಿದ್ದಾರೆ. ಇದು ನಿಮಗೆ ಸಾಧಾರಣ ಒಂದು 5 kg ಇದೆ. ಸೊ ವೆಯ್ಟ್ ನೋಡಿ, ಒಂದು ಎಡಗೈಯಲ್ಲಿ ಈ ರೀತಿ ಎತ್ತಬಹುದು. ಸುಮಾರು 70 ಫೀಟ್ ಹೋಗ್ತದೆ. ಹೌದು, ನಾವು ಜಾಗ್ರತೆ ಆಗಿ ಯೂಸ್ ಮಾಡಿದ್ರೆ ಯಾವತ್ತಿದ್ರೂ ಏನಾಗಲ್ಲ. ಅದು ನಮ್ಮ ಯೂಸ್ ಮಾಡುವ ರೀತಿಯಲ್ಲಿ ಇರ್ತದೆ. ನಮ್ಮ ಬ್ರಾಂಚ್ ಒಂದು ಪುತ್ತೂರು ಇದೆ, ಮತ್ತೊಂದು ವಿಟ್ಲ ಇದೆ, BC ರೋಡ್ ಇದೆ, ಮಂಗಳೂರು, ಮತ್ತೆ ಮೂಡಬಿದ್ರೆ, ಬೆಳ್ತಂಗಡಿ, ಕಡಬ, ಸುಳ್ಯ, ಕೊಡಗಲ್ಲಿ ಗೋಣಿಕೊಪ್ಪ ಇದೆ, ಕುಶಲನಗರ ಇದೆ, ಮತ್ತೆ ಕೇರಳ ಸ್ಟೇಟ್ ಅಲ್ಲಿ ಕಾಂಜಂಗಡಿ ಇದೆ, ಬದಿಯಡ್ಕ ಇದೆ, ಉಪ್ಪಳ ಇದೆ. ಇಲ್ಲೆಲ್ಲ ಇದೆ. ಮರ ಹತ್ತಿ ಬಿಡುವಾಗ ಒಂದು ಬ್ಯಾರಲ್ ಬಿಡ್ಲಿಕ್ಕೆ ಅವ್ರಿಗೆ ತುಂಬಾ ಹೊತ್ತು ಬೇಕಾಗ್ತದೆ. ದೋಟಿ ಆಗಿಲ್ಲ, ಹತ್ತುವಂತ ಕೆಲಸ ಉಳಿಯಿತು. ಎರಡನೇದಾಗಿ ಜನರಿಗೆ ಅದನ್ನು ಇದನ್ನು ಕೊಂಡೋಗುದು ಅತ್ಲಗೆ ಅದೆಲ್ಲ ತುಂಬಾ ಕೆಲಸ ಉಳಿತದೆ. ನಿಮಗೆ ಒಮ್ಮೆ ಒಂದು ಪಾಯಿಂಟ್ ಅಲ್ಲಿ ಇಟ್ಟರೆ ಒಂದು 30-40 ಮರಕ್ಕೆ ಹೊಡಿಲಿಕ್ಕೆ ಆಗ್ತದೆ. ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಿಷನರಿಗಳು ಏನು ಬೇಕು ಟ್ರ್ಯಾಕ್ಟರ್ ಇಂದ ಹಿಡಿದು ಎಲ್ಲ ಸಿಗ್ತದೆ ನಮ್ಮಲ್ಲಿ. ನಾವು ಅಡಿಕೆ ಮತ್ತು ತೆಂಗನ್ನು ಹೇಗೆ ಕೊಯ್ಯುವುದು ಹೇಗಿದ್ರೆ ಕೊಯ್ಯುವಾಗ ನೋಡಿ, ನಾನು ಹೇಳಿದೆಲ್ಲ, ಈ ಬೋಲ್ಟ್ ಅನ್ನು ಲೂಸ್ ಮಾಡಿ ಈ ಸೆಟ್ ಅನ್ನು ಇಲ್ಲಿಂದ ಎಲಂಕಿಯಿಂದ ಇದನ್ನು ಲೂಸ್ ಮಾಡಿ ಸೆಟ್ಟೆ ತೆಗೆಯುವುದು. ರಿಮೂವ್ ಮಾಡೋದಕ್ಕೆ ಆಡ್ ಮಾಡೋದಕ್ಕೆ ತುಂಬಾ ಈಸಿ ಇದೆ. ನೀವು ಕತ್ತಿ ಕೂಡ ನೀವೇ ಕೊಡ್ತೀರಿ? ಕತ್ತಿ ಕೂಡ ನಾವೇ ಕೊಡ್ತೇವೆ. ನಂತರ ನೋಡಿ, ಕತ್ತಿಯನ್ನು ಇದಕ್ಕೆ ಸಿಕ್ಕಿಸುವುದು. ಇದು ಥ್ರೆಡೆಡ್ ಕತ್ತಿ. ಒಂದೇ ಕಂಪನಿ, ಬೇರೆ ಬೇರೆ ಕಂಪನಿ ಸಿಗ್ತವೆ. ಅದು ಸ್ಪೇರ್ ಎಲ್ಲ ಕಡೆ ಸಿಗೋದು ಕಷ್ಟ. ಅದೇ ಸಾಯಿ ಎಂಟರ್ಪ್ರೈಸ್ ಅಲ್ಲಿ ನಮಗೆ ಎಲ್ಲ ಸ್ಪೇರ್ ಐಟಮ್ ಎಲ್ಲ ಸಿಕ್ಕೊಡ್ತಾರೆ. ಸಹಾಯಕ್ಕೆ ಬನ್ನಿ. ಕೇವಲ ದೋಟಿಗಾಗಿ ಮಾತ್ರ ಅಲ್ಲ, ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸಲಕರಣೆಗಳು ಅಲ್ಲಿ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ವಿಜಯ್ ವಿಖ್ಯಾತ್. ನಾನು ಕೃಷಿಕ ಬಂಧುಗಳಿಗೆ ನಮ್ಮ ಇವತ್ತಿನ ಹೊಸ ಎಪಿಸೋಡ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ದಕ್ಷಿಣ ಕನ್ನಡ, ಕೇರಳ, ಕೊಡಗು ಈ ಕಡೆಗಳಲ್ಲಿ ನಾವು ಆಲ್ಮೋಸ್ಟ್ ಆಗಿ ಅಡಿಕೆ ಬೆಳೆ ಅಥವಾ ತೆಂಗಿನ ಬೆಳೆಗಳನ್ನೆಲ್ಲ ನೋಡ್ತಾ ಇರ್ತೇವೆ. ಇವತ್ತು ನಾನು ಹೇಳ್ತಕ್ಕಂಥ ಮಾಹಿತಿ, ನಿಮಗೆ ಕೊಡುವಂಥ ಮಾಹಿತಿ ಬಹಳಷ್ಟು ಉಪಯೋಗಕರವಾಗಲಿಕ್ಕಿದೆ. ನಿಮ್ಮ ಮನೆಯಲ್ಲಿ ಇರುವಂತಹ ಅಡಿಕೆಯ ಗಿಡಗಳಿಗೆ ಏನು ಔಷಧಿಯ ಸಿಂಪಡಣೆಯನ್ನು ಮಾಡೋದಕ್ಕೆ ಅಥವಾ ಅಡಿಕೆಯನ್ನು ಕೀಳೋದಕ್ಕೆ, ನಿಮ್ಮ ಮನೆಯಲ್ಲಿರುವಂತಹ ತೆಂಗಿನ ಮರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಔಷಧಿಯ ಸಿಂಪಡಣೆ ಮಾಡಬಹುದು ಅಥವಾ ತೆಂಗಿನಕಾಯಿಯನ್ನು ಕೀಳೋದಕ್ಕೆ ಒಂದು ಸಲಕರಣೆ ಇವಾಗ ನಮ್ಮ ಜೊತೆಗಿದೆ. ಇದು ಲೋಕಲ್ ಅಲ್ಲ, ಇದು ಪ್ರೀಮಿಯಂ ಕ್ವಾಲಿಟಿಯನ್ನು ಹೊಂದಿರುವಂತಹ G+ ಅಂತ ಹೇಳುವಂಥ ಒಂದು ಸಲಕರಣೆ, ಜೊತೆಗೆ ವೈ ಸ್ಟಾರ್ ಅಂತ ಹೇಳುವಂಥ ಸಲಕರಣೆಗಳು ನಮ್ಮ ಜೊತೆಗಿದೆ. ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ನೇರವಾಗಿ ನಾನು ಕೃಷಿ ತೋಟಕ್ಕೆ ಇವತ್ತು ಬಂದಿದ್ದೇನೆ. ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಯಾಕೆ ನೀವು ಇದನ್ನು ಪರ್ಚೇಸ್ ಮಾಡಿಕೊಳ್ಳಬೇಕು, ಎಷ್ಟು ಉಪಯೋಗ ಕೃಷಿಕರಿಗೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ, ನಮ್ಮ ಇವತ್ತಿನ ಕೃಷಿ ಸಲಕರಣೆ ಕೃಷಿಕರಿಗೆ ಬಹಳಷ್ಟು ಉಪಯೋಗ ಆಗಲಿಕ್ಕಿದೆ. ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸಂಪೂರ್ಣವಾದ ವಿವರಣೆಯನ್ನು ನೀವು ಕೂಡ ತಿಳ್ಕೊಂಡು ಈ ವಿಚಾರವನ್ನು ತಿಳ್ಕೊಂಡ ಬಳಿಕ ಈ ಸಲಕರಣೆ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬೇಕಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಬನ್ನಿ, ನಮ್ಮ ಪುತ್ತೂರಿನ ನಿಡ್ಪಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿದ್ದೇನೆ. ಎಲ್ಲವೂ ಕೂಡ ಥಿಯರಿಯಾಗಿ ಮಾತನಾಡೋ ಬದಲಾಗಿ ಪ್ರಾಕ್ಟಿಕಲ್ ಆಗಿ ಕೂಡ ಎಷ್ಟು ಉಪಯೋಗ ನಮಗೆ ಕೃಷಿಕರಿಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ, ಎಲ್ರಿಗೂ ಸ್ವಾಗತ. ಈ ಎಲ್ಲ ಸಲಕರಣೆಗಳನ್ನು ಕೃಷಿಕರಿಗೆ ಪ್ರೀಮಿಯಂ ಆಗಿರುವಂಥ ಕ್ವಾಲಿಟಿಯಲ್ಲಿ ತಲುಪಿಸ್ತಾ ಇರತಕ್ಕಂಥದ್ದು ಸಾಯಾ ಎಂಟರ್ಪ್ರೈಸಸ್. ಸೊ ನಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ದೋಟಿಗಳ ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು ಬರ್ತಾ ಇರ್ಬೋದು. ಸೊ ಆದರೂ ಕೂಡ ಇವತ್ತು ಯಾಕೆ ನಾವು ಸಾಯವನ್ನು ಚೂಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಕೃಷಿಕರು ಇದನ್ನು ಪಡ್ಕೊಂಡಾಗ ಅವರಿಗೆ ಇದರಿಂದ ಬೇಕಾಗಿರುವಂತಹ ಎಲ್ಲ ರೀತಿಯ ಉಪಯೋಗಗಳು ಹೆಚ್ಚಿನ ರೀತಿಯಲ್ಲಿ ಆಗಿದೆ. ಅಂದರೆ ಪ್ರೀಮಿಯಂ ಕ್ವಾಲಿಟಿಯ ವಸ್ತುಗಳನ್ನು ಇದಕ್ಕೆ ಉಪಯೋಗ ಮಾಡ್ತಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಸರ್. ಕಳೆದ ಹಲವಾರು ವರ್ಷಗಳಿಂದ ಸಾಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಸೊ ಇದು ಏನು ಅಂತ? ಇದು ಕಾರ್ಬನ್ ಫೈಬರ್ ದೋಟಿ ಅಂತೇಳಿ ಸರ್. ಇದು G+ ಅಂದರೆ ನಮ್ಮಲ್ಲಿ 2 ಕ್ವಾಲಿಟಿ ಇದೆ, ಒಂದು ವೈಟ್ ಸ್ಟಾರ್ ಮತ್ತೊಂದು G+ ಅಂತೇಳಿ. G+ ಅಂದರೆ ಇದು 30T ಟನ್ನೇಜ್ ಇದೆ. ಮಾರ್ಕೆಟ್ ಅಲ್ಲಿ ಇರುವಂತಹ ಹೈ ಕ್ವಾಲಿಟಿ ದೋಟಿ ಅಂದ್ರೆ G+. ಇದಕ್ಕಿಂತ ಹೆಚ್ಚಿನದು ಯಾವುದು ಬರುವುದಿಲ್ಲ. ದೋಟಿಯಲ್ಲಿ ಬರುವುದು 30T ಅಂತೇಳಿ. ಹಾಗೆ ಇದು ಅಂದರೆ ನಾವು ಈ ಕಾರ್ಬನ್ ಮೆಟೀರಿಯಲ್ ಅನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಅಂದರೆ ಒಳ್ಳೆ ಇದು ನಮ್ಮ ಫ್ಲೈಟ್ ಇದೆ, ಮತ್ತೆ ಪ್ರೀಮಿಯರ್ ಬೈಕ್ಗಳು, ಮತ್ತೆ ಡ್ರೋನ್ಗಳು, ಇದರಲ್ಲಿ ಯೂಸ್ ಮಾಡುವಂತಹ ಕಾರ್ಬನ್ ಫೈಬರ್ ಇದು. ಅಂದರೆ ಇದಕ್ಕೆ ನಿಮಗೆ
ಇದರಲ್ಲಿ ನೋಡಿ ಕರೆಂಟ್ ಶಾಕ್ ಪ್ರೂಫ್ ಕೊಟ್ಟಿದ್ದಾರೆ. ಶಾಕ್ ಪ್ರೂಫ್ ಅಂದ್ರೆ ಇಲ್ಲಿಗೆ ನಿಮಗೆ ಕರೆಂಟ್ ಬರಲ್ಲ ಅಷ್ಟು. ನಿಮಗೆ ಕರೆಂಟ್ ಬಂದ್ರೆ ಇಲ್ಲಿಗೆ ಈ ಪೋಲ್ಗಳಿಗೆ ಕರೆಂಟ್ ಬರ್ತದೆ, ಆದ್ರೆ ಇಲ್ಲಿಗೆ ಬರಲ್ಲ. ಆದ ಕಾರಣ ಇದು ನಿಮಗೆ ಇದು ಏನು ಲೈಟ್ ವೆಯ್ಟ್ ಇದು. ಮತ್ತೆ ನಿಮಗೆ ಅಡಿಕೆ ಇದಕ್ಕೆ ಮದ್ದು ಸಿಂಪಡಣೆ ಮಾಡಲು, ಮತ್ತೆ ಅಡಿಕೆ ಕೊಯ್ಲು ಮಾಡಲು, ಮತ್ತೆ ತೆಂಗಿನ ಮರಕ್ಕೆ ಸಿಂಪಡಣೆ ಮಾಡಲು, ಮತ್ತೆ ತೆಂಗಿನಕಾಯಿ ಕೀಳಲು ಇದಕ್ಕೆಲ್ಲ ಅನುಕೂಲವಾಗ್ತದೆ. ಓಕೆ, ಇದು ಇವಾಗ ಈ ಒಂದು ಪೋರ್ಷನ್ ನಾವು ಹಿಡ್ಕೊಂಡ್ರೆ ಮೇಲೆ ಇರ್ತಕ್ಕಂತಹ ಸಂದರ್ಭದಲ್ಲಿ ವೈರ್ಗೆ ಟಚ್ ಆದ್ರೂ ಕೂಡ ಶಾಕ್ ಬರೋದಿಲ್ಲ. ಏನ್ ಪ್ರಾಬ್ಲಮ್ಸ್ಗಳಿಲ್ಲ. ಓಕೆ, ಇದು ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಅನ್ನು ಇದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಓಕೆ, ಇವಾಗ ಇದರ ವೆಯ್ಟ್ ಎಷ್ಟಿದೆ ಅಂತ? ಇದು ಸರ್, ಇದು ನಿಮಗೆ ಸಾಧಾರಣ ಒಂದು 5 kg ಇದೆ. 5 kg ಇದೆ. ಓಕೆ, ಸಾಮಾನ್ಯವಾಗಿ 5 kg ಇದು ಬರ್ತದೆ. ಹೈಟ್ ಎಷ್ಟಿದೆ? ಹೈಟ್ ಅಂದ್ರೆ ಸಾಧಾರಣ ನಿಮಗೆ 70 ಫೀಟ್ 70 ಫೀಟ್ ಬರ್ತದೆ. ಓಕೆ, ಹಾಗಿದ್ರೆ ಮದ್ದಿನ ಸಿಂಪಡಣೆಯನ್ನ ಅಡಿಕೆ ತೋಟಕ್ಕೆ ಅಥವಾ ತೆಂಗಿನ ತೋಟಕ್ಕೆ ಮಾಡೋದಕ್ಕೆ ತೆಂಗಿನ ಮರವನ್ನು ಹತ್ತುವ ಅವಶ್ಯಕತೆ ಇಲ್ಲ, ತೆಂಗಿನ ಅಡಿಕೆ ಮರ ಹತ್ತುವ ಅವಶ್ಯಕತೆ ಇಲ್ಲ. ಓಕೆ, ಕೆಳಗಿಂದಲೇ ಮಾಡುವುದು. ಓಕೆ, ಇವಾಗ ನಾನು ನೋಡಿದ್ದು ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೀತಿಯ ದೋಟಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾಕೆ ಇಷ್ಟು ಸ್ಪೆಷಾಲಿಟಿ ಅಂತ? ಈಗ ಮಾರ್ಕೆಟ್ ಅಲ್ಲಿ ದೋಟಿ ಈಗ ತುಂಬಾ ಇದೆ. ತುಂಬಾ ಇದೆ ಅಂದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ಕಾರ್ಬನ್ ಫೈಬರ್ ಸ್ವಲ್ಪ ಕಡಿಮೆ ಇದೆ, ಮತ್ತೆ ಫೈಬರ್ ದೋಟಿ, ಅಲ್ಯೂಮಿನಿಯಂ ದೋಟಿ, ಈ ತರದ ದೋಟಿಗಳನ್ನು ಮಾಡ್ತಾ ಇರ್ತಾರೆ. ಈಗ ಅಲ್ಯೂಮಿನಿಯಂ ದೋಟಿ ಅಂದ್ರೆ ಅದು ನಿಮಗೆ ಸಾಧಾರಣ 30 ಫೀಟ್ 40 ಫೀಟ್ ತನಕ ನಿಮಗೆ ಬರ್ಬೋದು. 40 ಫೀಟ್ ಬಂದ್ರೆ ಅದು ವೆಯ್ಟ್ ಜಾಸ್ತಿ. ನಿಮಗೆ ಕಾರ್ಬನ್ ಫೈಬರ್ನಷ್ಟು ಇದಿಲ್ಲ, ಇದು ಲೈಟ್ ವೆಯ್ಟ್. ಇದು ಅಲ್ಯೂಮಿನಿಯಂ ದೋಟಿಯನ್ನು ಮತ್ತೆ ನಿಮಗೆ ಎತ್ತಲಿಕ್ಕೆ ಆಗುದಿಲ್ಲ, ಮತ್ತೆ ಅದನ್ನು ಕೆಳಗಿಂದಲೇ 70 ಫೀಟ್ ತನಕ ನಿಮಗೆ ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಡಿಕೆ ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದು ಅಂದ್ರೆ ನಿಮಗೆ ಕೆಳಗಿಂದಲೇ ಮಾಡಬಹುದು. ಇವಾಗ ಇದನ್ನು ಪಡ್ಕೊಂಡಿರುವಂತಹ ರೈತರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲಿಗೆಲ್ಲ ಮಾರಾಟವನ್ನ ಮಾಡಿದ್ದಾರೆ ಮತ್ತೆ ಎಲ್ಲಿಯ ರೈತರೆಲ್ಲ ಸಾಯದ ಎಂಟರ್ಪ್ರೈಸಸ್ ಇಂದ ಈ ದೋಟಿಯನ್ನು ಪಡ್ಕೊಂಡಿದ್ದಾರೆ? ನಮ್ಮಲ್ಲಿ ದಕ್ಷಿಣ ಕನ್ನಡ, ಕೊಡಗು, ಮತ್ತೆ ಕೇರಳ ಸ್ಟೇಟ್ ಇಂದ ಬರ್ತಿದ್ದಾರೆ. ನಂತರ ಇಲ್ಲಿ ಮಡಿಕೇರಿ ಇತ್ಲಾಗೆ ಎಲ್ಲ ಬರ್ತಾ ಇದ್ದಾರೆ. ಇದು ಸುಮಾರು 5 kg ಇದೆ ಅಂತ ಹೇಳಿದ್ರಿ. 5 kg ಗಿಂತಲೂ ಕಡಿಮೆ ದೋಟಿ ಇದೆಯಾ? ಇದೆ ಸರ್, ನಮ್ಮಲ್ಲಿ ಅಂದ್ರೆ ನಿಮಗೆ 1.5 kg ಇದೆ, ಅಂದ್ರೆ ಅದೊಂದು 8 ಮೀಟರ್, ಮತ್ತೆ 2.5 kg ಇದೆ, ಅದೊಂದು 30 ಫೀಟ್ ನಷ್ಟಿದೆ, ಅಂದ್ರೆ 12 ಮೀಟರ್, ಮತ್ತೆ 16 ಮೀಟರ್ ಅಂದ್ರೆ 60 ಫೀಟ್, 19 ಮೀಟರ್ ಅಂದ್ರೆ 70 ಫೀಟ್, ಮತ್ತೆ ಒಂದು 23 ಮೀಟರ್ ಅಂತ 23 ಮೀಟರ್ ಅಂದ್ರೆ ನಿಮ್ಗೆ ಒಂದು 80 ಫೀಟ್. ಇದಕ್ಕೆ ಒಂದು ಎಷ್ಟು ವರ್ಷದ ಬಾಳಿಕೆ ಬರ್ಬೋದು? ಇದು ನಾವು ಜಾಗ್ರತೆ ಆಗಿ ಯೂಸ್ ಮಾಡಿದ್ರೆ ಯಾವತ್ತಿದ್ರು ಏನಾಗಲ್ಲ. ಅದು ನಮ್ಮ ಯೂಸ್ ಮಾಡುವ ರೀತಿಯಲ್ಲಿ ಇರ್ತದೆ. ಅಂದ್ರೆ ಈ ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಅಂದ್ರೆ ಈಗ ಮದ್ದು ಬಿಟ್ಟಾದ ನಂತರ ಇದರಲ್ಲಿ ಮೈಲ್ ತೂತು ಎಲ್ಲ ಬಿದ್ದು ಇಲ್ಲಿ ಲಾಕ್ ಎಲ್ಲ ಜಾಮ್ ಆಗುವಂತ ಚಾನ್ಸಸ್ ಇರ್ತದೆ. ಆವಾಗ ಏನಾಗ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಲಿಂಬೆ ಹಣ್ಣಿನ ರಸ ಅಥವಾ ಏನಾದ್ರೂ ಸರ್ಪಿಂದು ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಅದನ್ನು ಹಿಂಡಿ ಡ್ರೈ ಮಾಡಿದ ನಂತರ ಸ್ವಲ್ಪ ಉಜ್ಜಿದ್ರೆ ಎಲ್ಲ ಕ್ಲೀನ್, ಹುಳಿ ಮುಟ್ಟುವಾಗ ಅದು ಮೈಲ್ತುತ ಫುಲ್ ಕರಗಿ ಹೋಗ್ತದೆ. ಆ ತರ. ಓಕೆ, ಇವಾಗ ನಾನು ಇವತ್ತು ಇನ್ಫಾರ್ಮೇಶನ್ ಅನ್ನು ಪಡ್ಕೊಳ್ಳಿಕ್ಕೆ ಬಂದಿರೋದು ಪುತ್ತೂರಿನ ಸಾಯ ಎಂಟರ್ಪ್ರೈಸಸ್. ಬಟ್ ಸಾಯ ಎಂಟರ್ಪ್ರೈಸಸ್ ಪುತ್ತೂರಲ್ಲಿ ಮಾತ್ರ ಇರೋದು? ನಮ್ದು ಹೆಡ್ ಆಫೀಸ್ ಪುತ್ತೂರು. ನಾವೊಂದು 20 ವರ್ಷಗಳಿಂದ ನಾವು ಸೇವೆಯನ್ನ ರೈತರಿಗೆ ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಬ್ರಾಂಚ್ ಒಂದು ಪುತ್ತೂರು ಇದೆ, ಮತ್ತೊಂದು ವಿಟ್ಲ ಇದೆ, BC ರೋಡ್ ಇದೆ, ಮಂಗಳೂರು, ಮತ್ತೆ ಮೂಡಬಿದ್ರೆ, ಬೆಳ್ತಂಗಡಿ, ಕಡಬ, ಸುಳ್ಯ, ಮತ್ತೆ ಕೊಡಗಲ್ಲಿ ಗೋಣಿಕೊಪ್ಪ ಇದೆ, ಕುಶಲ್ನಗರ ಇದೆ, ಮತ್ತೆ ಕೇರಳ ಸ್ಟೇಟ್ ಅಲ್ಲಿ ಕಾಂಜಂಗಡಿ ಇದೆ, ಬದಿಯಡ್ಕ ಇದೆ, ಉಪ್ಪಳ ಇದೆ. ಇಲ್ಲೆಲ್ಲ ಇದೆ. ಓಕೆ, ನಾವು ಹಾಕಿರುವಂತ ಕಾಂಟ್ಯಾಕ್ಟ್ ನಂಬರ್ ಅಥವಾ ಊರಿನವರಲ್ಲಿ ಹೋಗಿ ಪರ್ಚೇಸ್ ಅನ್ನ ಮಾಡಬಹುದು. ಈಗ ನಾವು ನೋಡ್ತಿರುವಂತ ದೋಟಿಗಳು ಈ ಎಲ್ಲ ಬ್ರಾಂಚಸ್ ಗಳಲ್ಲಿ ಸಿಗ್ತದೆ ಅಲ್ವಾ? ಓಕೆ, ಹಾಗಿದ್ರೆ ರೈತರು ಇದನ್ನ ಪಡ್ಕೊಂಡ ನಂತರ ಒಂದು 3 ದಿನದಲ್ಲಿ ಆಗುವಂತ ಕೆಲಸವನ್ನ ಈ ದೋಟಿಯನ್ನು ಉಪಯೋಗ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಳ್ಬಹುದು? ರೈತರಂದ್ರೆ ಈಗ ಮರ ಹತ್ತಿ ಬಿಡುವಾಗ ಒಂದು ಬ್ಯಾರಲ್ ಬಿಡ್ಲಿಕ್ಕೆ ಅವ್ರಿಗೆ ತುಂಬಾ ಹೊತ್ತು ಬೇಕಾಗ್ತದೆ. ದೋಟಿ ಆಗಿಲ್ಲ, ಹತ್ತುವಂತ ಕೆಲಸ ಉಳಿಯಿತು. ಎರಡನೇದಾಗಿ ಜನರಿಗೆ ಅದನ್ನು ಇದನ್ನು ಕೊಂಡು ಹೋಗುದು ಅತ್ಲಗೆ ಅದೆಲ್ಲ ತುಂಬಾ ಕೆಲಸ ಉಳಿತದೆ. ದೋಟಿಯಲ್ಲಿ ಏನಂದ್ರೆ ಕೆಳಗಿಂದಲೇ ಬಿಡುದು, ನಿಮಗೆ ಒಮ್ಮೆ ಒಂದು ಪಾಯಿಂಟ್ ಅಲ್ಲಿ ಇಟ್ಟರೆ ಒಂದು 30-40 ಮರಕ್ಕೆ ಹೊಡಿಲಿಕ್ಕೆ ಆಗ್ತದೆ. ತುಂಬಾ ಅನುಕೂಲ ಆಗ್ತದೆ. ಮರಕ್ಕೆ ಹತ್ತಿ ಬಿಡುವಾಗ ಏನಾಗ್ತದೆ ಅಂದ್ರೆ ನಿಮಗೆ ಒಂದು 10 ಮರಕ್ಕೆ ಬಿಟ್ಟಾದ ನಂತರ ಇಳಿಬೇಕಾಗ್ತದೆ, ಇನ್ನೊಂದು ಮರಕ್ಕೆ ಹತ್ತಬೇಕಾಗ್ತದೆ. ದೋಟಿ ಆಗಿಲ್ಲ, 40 ಮರಕ್ಕೆ ಒಮ್ಮೆಲೆ ಬಿಡಬಹುದಲ್ವಾ? ಓಕೆ, ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ವ್ಯಾರಂಟಿ ದೋಟಿಗೆ ಬರುವುದಿಲ್ಲ ಸರ್. ಅಂದ್ರೆ ದೋಟಿಯ ಮೆಟೀರಿಯಲ್ ಏನೇ ಒಂದು ಫಾಲ್ಟ್ ಆದ್ರೂ, ಲಾಕ್ ಆಗ್ಲಿ, ಪೈಪ್ ಆಗ್ಲಿ, ಏನೇ ಕಟ್ ಆದ್ರೂ, ಅವರ ಏನೋ ಮಿಸ್ಟೇಕ್ ಅಲ್ಲಿ ಕಟ್ ಆದ್ರೆ ಅದಕ್ಕೆ ಬೇಕಾದ ಸ್ಪೇರ್ಸ್ಗಳು ನಮ್ಮ ಎಲ್ಲಾ ಬ್ರಾಂಚ್ಗಳಲ್ಲಿ ಸಿಗ್ತವೆ. ಸಾಯ ಎಂಟರ್ಪ್ರೈಸಸ್ ನ ಎಲ್ಲಾ ಬ್ರಾಂಚ್ಗಳಲ್ಲಿ ಸಿಗ್ತವೆ. ಕೇವಲ ಸಾಯ ಎಂಟರ್ಪ್ರೈಸಸ್ ಅಲ್ಲಿ ದೋಟಿಗಳು ಮಾತ್ರ ಸಿಗೋದು ಅಥವಾ ಕೃಷಿಗೆ ಸಂಬಂಧಿಸಿದ ಎಲ್ಲ ಸಿಗುತ್ತಾ? ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಿಷನರಿಗಳು ಏನು ಬೇಕು ಟ್ರ್ಯಾಕ್ಟರ್ ಇಂದ ಹಿಡಿದು ಎಲ್ಲ ಸಿಗ್ತದೆ ನಮ್ಮಲ್ಲಿ. ಸಹಾಯಕ್ಕೆ ಬಂದ್ರೆ. ಓಕೆ, ಹಾಗಿದ್ರೆ ಇವಾಗ ನೀವು ತೋರಿಸಿದಿರಿ, ನನ್ನ ಜೊತೆ ಥಿಯರಿ ಮಾತಾಡಿದಿರಿ.
ಪ್ರಾಕ್ಟಿಕಲ್ ಆಗಿ ಇದನ್ನು ಹೇಗೆ ಸಿಂಪಡಣೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ಬೋದು. ತೋರಿಸ್ಬೋದು ಸರ್. ಹೌದಲ್ಲ ವೀಕ್ಷಕರೇ, ಹಾಗಿದ್ರೆ ಈ ದೋಟಿ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತಹ ನೂರಾರು ದೋಟಿಗಳಿಗಿಂತ ಸಾಯದ ದೋಟಿ ಯಾಕೆ ವಿಶೇಷತೆ, ಯಾಕೆ ಪ್ರೀಮಿಯಂ ಕ್ವಾಲಿಟಿನ ಇವರು ಬಳಸ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಿದ್ರೆ ಇದನ್ನು ಹೇಗೆ ಉಪಯೋಗ ಮಾಡ್ತಾರೆ, ಹೇಗೆ ಮದ್ದಿನ ಸಿಂಪಡಣೆಯನ್ನ ಮಾಡ್ತಾರೆ ಕಂಗಿಗೆ ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ. ಇದೆಂತ ಸರ್ ಇವಾಗ ನೋಡಿ, ಇಲ್ಲಿ ಒಂದು ಅಲ್ಯೂಮಿನಿಯಂ ರಾಡ್ ಇದೆ. ಇದು ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಈ ಪೈಪನ್ನು ಇಲ್ಲಿಗೆ ನಾವು ಸಿಕ್ಕಿಸಿ ನಂತರ ಇಲ್ಲಿಂದ ನೋಡಿ ಇದು ಒಳಗೆ ಹೋಯ್ತು. ನಂತರ ಈ ಲಾಕ್ ಅನ್ನು ಟೈಟ್ ಮಾಡಿದ್ರೆ ನೋಡಿ ಇದು ಗಟ್ಟಿ ಆಯ್ತು. ಇಲ್ಲಿ ನೋಡಿ ಬೋಲ್ಟ್ ಬಂದಿದೆ, ಇಲ್ಲಿ ಒಂದು ಪಟ್ಟಿ ಬಂದಿದೆ. ಈ ಪಟ್ಟಿಗೆ ಈ ನಾಜಿಲ್ ಅನ್ನು ಇಲ್ಲಿಗೆ ಸಿಕ್ಕಿಸುವುದು. ಇಲ್ಲಿಗೆ ಕನೆಕ್ಟರ್ ಇದೆ, ಈ ಕನೆಕ್ಟರ್ ಕೊಡುವುದು. ಇದೆಲ್ಲ ಕನೆಕ್ಷನ್ ಈಸಿ ಇದೆ, ನಮಗೆ ಈಸಿ ಇದೆ, ಏನು ಕಷ್ಟ ಇಲ್ಲ. ಮತ್ತೆ ಕತ್ತಿ ಸಿಕ್ಕಿಸುವಾಗ ಏನಂತ ಹೇಳಿದ್ರೆ ಇದನ್ನು ತೆಗೆಯುದು ಬೋಲ್ಟ್, ಅಲ್ಲಿ ಥ್ರೆಡೆಡ್ ಕತ್ತಿ ಬರ್ತದೆ, ಆ ಕತ್ತಿಯನ್ನು ಸಿಕ್ಕಿಸುವುದು. ಇವಾಗ ಇದು 70 ಮೀಟರ್ನ ದೋಟಿ ಆದ್ರೆ ಇದಕ್ಕೆ ಬರತಕ್ಕಂತ ಪೈಪ್ ಎಷ್ಟು ಮೀಟರ್ ಕೊಡ್ತೀರಿ ನೀವು? ಪೈಪ್ ಕೂಡ ಅಷ್ಟೇ ಬರ್ತದೆ. ಅಷ್ಟು ಸಾಕಾಗ್ತದ? ಸಾಕಾಗ್ತದೆ. ಡ್ರಮ್ ದೂರ ಇದ್ರೆ ಅದಕ್ಕೆ ನಾವು ಇನ್ನೊಂದು ಯೆಲ್ಲೋ ಕಲರ್ ಪೈಪ್ ಹಾಕ್ತೇವೆ ನೋಡಿ. ಈ ಪೈಪ್ ಇಂದ ಇದಕ್ಕೆ ಇಲ್ಲಿಗೆ ಕನೆಕ್ಟ್ ಮಾಡೋದು. ಓಕೆ, ಇಲ್ಲಿಂದ ದೋಟಿಗೆ ಬರುವ ಪೈಪ್ ಅಷ್ಟೇ. ಹೀಗೆ ಬಂದು ಕೆಳಗಿಂದಲೇ ಬಿಡಬಹುದು. ಓಕೆ, ಈಗ ಹೇಗೆ ಪ್ರೊಸೀಜರ್ ನೆಕ್ಸ್ಟ್ ನೋಡ್ಕೊಂಡು ಬರುವಲ್ಲ. ನೆಕ್ಸ್ಟ್ ಇದು ನಾಜಿಲ್ ನೋಡಿ, ಇದು ಸೆರಾಮಿಕ್ ನಾಜಿಲ್ ಅಂತಾರೆ ಇದಕ್ಕೆ. ಇದು ಇಂಪೋರ್ಟೆಡ್ ನಾಜಿಲ್. ಇದು ನಾವು ಸ್ವತಃ ನಾವೇ ತಯಾರು ಮಾಡುವಂತದ್ದು. ಈ ನಾಜಿಲ್ ಮಾತ್ರ ನಾವು ತರಿಸುವುದು. ಇದರಲ್ಲಿ ಸಾಧಾರಣ ನಿಮಗೆ 25ರಿಂದ 25 ಫೀಟ್ ಮದ್ದು ಸಿಂಪಡಣೆ ಆಗ್ತದೆ ಇಲ್ಲಿಂದ. ಆದ ಕಾರಣ ರೈತರಿಗೆ ಇನ್ನೂ ತುಂಬಾ ಅನುಕೂಲವಾಗಿದೆ. ಇದೇ 70 ಮೀಟರ್ ಬರ್ತದೆ, ಅದರ ಮೇಲೆ 25 ಫೀಟ್ ಮೇಲೆ ಹೋಗ್ತದೆ. ಅಂದ್ರೆ ಅಷ್ಟು ಪ್ರೆಷರ್ ಇರ್ತದೆ ಹಾಗೆ. ಮತ್ತೆ ಅದರಲ್ಲಿ ನಮ್ಮಲ್ಲಿ ಎರಡಿದೆ ಈ ಲೆನ್ಸ್. ಒಂದು ಮ್ಯಾಜಿಕ್ ಲೆನ್ಸ್ ಅಂತ ಹೇಳಿ, ಇದು ಸೆರಾಮಿಕ್ ಲೆನ್ಸ್ ಅಲ್ಲಿ ಇದು ದೋಟಿಗೆ ಬರುವಂತ ಚಿಕ್ಕದು. ಮ್ಯಾಜಿಕ್ ಲೆನ್ಸ್ ಅಂದ್ರೆ ನಾವು ಕೈಯಲ್ಲಿ ಹಿಡಿಯುವಂತದ್ದು, ಅಲ್ಲಿಂದ ಕೈಯಿಂದ 25 ಫೀಟ್ ಹೋಗ್ತದೆ. ಇದು ಈಗ ನೀವು ಮದ್ದು ಬಿಡುವುದನ್ನ ಮಾತ್ರ ಇದರಲ್ಲಿ ಹೇಳಿದಿರಿ. ನಾವು ಅಡಿಕೆ ಮತ್ತು ತೆಂಗನ್ನು ಹೇಗೆ ಕೊಯ್ಯುವುದು ಹೇಗಿದ್ರೆ? ಕೊಯ್ಯುವಾಗ ನೋಡಿ ನಾನು ಹೇಳಿದಲ್ಲ, ಈ ಬೋಲ್ಟ್ ಅನ್ನು ಲೂಸ್ ಮಾಡಿ ಈ ಸೆಟ್ ಅನ್ನು ಇಲ್ಲಿಂದ ಎಲಂಕಿಯಿಂದ ಇದನ್ನು ಲೂಸ್ ಮಾಡಿ ಸೆಟ್ಟೆ ತೆಗೆಯುವುದು. ಇಲ್ಲಿ ಇದನ್ನು ಕೂಡ ತೆಗೆಯುವುದು. ಇಲ್ಲಿ ನಾವು ಸಪೋರ್ಟಿಗೆ ಇಟ್ಟಿದ್ದೇವೆ ನೋಡಿ, ಅದನ್ನು ಕೂಡ ತೆಗೆದು ನಂತರ ಇಲ್ಲಿಗೆ ಈ ಬೋಲ್ಟ್ ಅನ್ನು ಲೂಸ್ ಮಾಡುದು. ಅಂದ್ರೆ ರಿಮೂವ್ ಮಾಡೋದಕ್ಕೆ ಆಡ್ ಮಾಡೋದಕ್ಕೆ ತುಂಬಾ ಈಸಿ ಇದೆ. ನೀವು ಕತ್ತಿ ಕೂಡ ನೀವೇ ಕೊಡ್ತೀರಿ? ಕತ್ತಿ ಕೂಡ ನಾವೇ ಕೊಡ್ತೇವೆ. ನಂತರ ನೋಡಿ ಕತ್ತಿಯನ್ನು ಇದಕ್ಕೆ ಸಿಕ್ಕಿಸುವುದು. ಇದು ಥ್ರೆಡೆಡ್ ಕತ್ತಿ, ಹೀಗೆ ಸಿಕ್ಕಿಸಿ ನೋಡಿ ಟೈಟ್ ಆಯ್ತು. ಮತ್ತೆ ಸ್ಪ್ಯಾನರ್ ಅಲ್ಲಿ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಆಯ್ತು. ನೆಕ್ಸ್ಟ್ ನಾವು ಎಷ್ಟೆಷ್ಟು ಬೇಕಾ ದೋಟಿಯನ್ನು ಬಿಡಿಸ್ತಾ ಹೋಗುದು. ನೋಡಿ ಈ ತರ ಹೀಗೆ ಬಿಡಿಸ್ತಾ ಹೋದಾಗ ಏನಂತ ಹೇಳಿದ್ರೆ ಇಲ್ಲಿ ಒಂದು ರೆಡ್ ಮಾರ್ಕ್ ಬಂತು. ಈ ರೆಡ್ ಮಾರ್ಕ್ ಗಿಂತ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಇಂಟರ್ಲಾಕ್ ವಿದ್ ಹೊರಗೆ ಬರುವುದಿಲ್ಲ, ಆದ್ರೂ ಇಲ್ಲಿಂದ ಲಾಕ್ ಮಾಡಬೇಕು. ಅದು ಯಾಕಂತ ಹೇಳಿದ್ರೆ ನಾವು ದೋಟಿಯನ್ನ ಫುಲ್ ಬಿಡಿಸ್ತಾ ಹೋದಾಗೆ ನಮಗೆ ಅಲ್ಲಿಂದ ಲೋಡ್ ಸಿಗ್ತದೆ. ಲೋಡ್ ಸಿಗುವಾಗ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಬಲ ಸಿಕ್ಕುದಿಲ್ಲ ಅದಕ್ಕೆ, ಆಗ ದೋಟಿ ಇದು ಪೋಲ್ ಕಟ್ ಆಗುವಂತ ಚಾನ್ಸ್. ಅದಕ್ಕೋಸ್ಕರ ನಾವು ಇಷ್ಟು ಒಳಗೆ ಅಲ್ಲಿ ಒಂದು ರೆಡ್ ಲಾಕ್ ಮಾಡಿಕೊಳ್ಳಬೇಕು. ಇವಾಗ ಬೋಲ್ಟ್ ನಟ್ ಲೂಸ್ ಆಗಿ ಕತ್ತಿ ಮೇಲೆ ಉಳಿದು ಬಿಟ್ರೆ ಉಳಿಯುವುದಿಲ್ಲ, ಸ್ಟ್ರಾಂಗ್ನೆಸ್ ಇದೆ, ತೊಂದರೆ ಇಲ್ಲ. ಅಂದ್ರೆ ಎಲ್ಲರೂ ರೈತರಿಗೆ ನಾವು ಕೊಯ್ಯುವಾಗ ಏನಂತ ಹೇಳಿದ್ರೆ ಅದನ್ನು ಕೊಯ್ಲು ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕೊಯ್ಲು ಮಾಡಬೇಕು. ಒಟ್ರಸಿ ಹಾಕಿದ್ರೆ ಒಟ್ರಸಿ ತಿರುಗಿಸಿದ್ರೆ ಅದು. ಮತ್ತೆ ಇದರಲ್ಲಿ ಮದ್ದು ಬಿಡುವವರು ಕೂಡ ಅಡಿಕೆ ತೆಗೆಯುವವರು ಅದರದ್ದು ಅನುಭವ ಇರುವವರೇ ಮಾಡಬೇಕಾ ಅಥವಾ ಯಾರೇ ಬೇಕಾದ್ರೆ ಮಾಡಲ್ಲ? ಒಂದು ಅನುಭವ ಅಂದ್ರೆ ಅವರು ಒಂದು 4-5 ದಿವಸ ಪ್ರಾಕ್ಟೀಸ್ ಮಾಡ್ಬೇಕು ಸ್ವಲ್ಪ. ಅಂದ್ರೆ ಸ್ಟಾರ್ಟ್ ಅಲ್ಲಿ ನನಗೆ ಮದ್ದು ಈಗ ಬಿಡ್ತೇನೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಯಾವುದೇ ನಾವು ಮಾಡುವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ 4 ದಿವಸ ಐಡಿಯಾ ಬರ್ತದೆ ಹೇಗೆ ಬಿಡ್ಬೇಕು, ಹೇಗೆ ಕೊಯ್ಲು ಮಾಡ್ಬೇಕಂತ ಅಷ್ಟೇ. ಓಕೆ, ಹಾಗಿದ್ರೆ ಇನ್ನು ಅಡಿಕೆ ತೆಂಗು ಕೃಷಿಕರಿಗೆ ಟೆನ್ಷನ್ ಇಲ್ಲ ಸಿಂಪಡಣೆ ಮಾಡೋದಕ್ಕೂ ಮತ್ತೆ ಅದನ್ನು ಕೊಯ್ಯೋದಕ್ಕೂ. ಅದು ಹೇಗೆ ಅಂತ ತೋರಿಸ್ತೀರಾ? ತೋರಿಸ್ತೀವಿ ಬನ್ನಿ. ಪಂಪ್ ಸ್ಟಾರ್ಟ್ ಮಾಡಿದ್ದೇವೆ. ಹೌದು ಸರ್. ಈಗ ನೆಕ್ಸ್ಟ್ ಎಂತ? ಇವಾಗ ಈಗ ನೋಡಿ ಪೋಲನ್ನು ನಾವು ಬಿಡಿಸ್ತಾ ಹೋಗ್ತೇವೆ. ಎಷ್ಟು ಇದು ಸಾಧಾರಣ ಎಷ್ಟು ಫೀಟ್ ಇದೆ ಅಂತ ಹೇಳಿ ಮರ ಅಂದ್ರೆ ಮರ ಎಷ್ಟು ಫೀಟ್ ಇದೆ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ನಾವು ಲಾಕ್ ಮಾಡಿಕೊಳ್ಬೇಕು. ಹಾಗೆ ಈಗ ಸಿಂಪಡಣೆ ಮಾಡ್ಬೋದಾ? ಇನ್ನು ಮಾಡ್ಬೋದು ಇದಕ್ಕೆ. ಈಗ ಇದಕ್ಕೆ ಬಿಡ್ತಿದ್ದೀರಲ್ಲ ನೋಡಿ, ಬಹಳ ಈಸಿ ಇದೆ ಅಲ್ಲ? ಹೌದು. ಐಪಿಜಿ ಕಟ್
ನೋಡಿ ವೀಕ್ಷಕರು, ಎಂತ ಗೊತ್ತಾ, ಇವರ ಹೆಸರು ನಾರಾಯಣ ಅಂತ. ಕಳೆದ 4-5 ವರ್ಷದಿಂದ ಇವರು ಮದ್ದು ಸಿಂಪಡಣೆ ಮಾಡೋದು, ತೋಟಕ್ಕೆ ಅಡಿಕೆ ಕೀಳೋದು, ತೆಂಗಿನಕಾಯಿ ಕೀಳೋದು ಎಲ್ಲ ಮಾಡ್ತಾ ಇದ್ರಂತೆ. ಆದರೆ ಇವಾಗೊಂದು ಇವರಿಗೆ ಖುಷಿಯಾಗಿರೋ ವಿಷಯ ಏನು ಗೊತ್ತಾ, ಈ ಟೆಕ್ನಾಲಜಿ ಬಂದು ಇವಾಗ ಅಡಿಕೆ ಮರಕ್ಕೆ ಅವರು ಹತ್ತಬೇಕು ಅಂತಲೇ ಇಲ್ಲ, ಕೆಳಗಿಂದಲೇ ಇದ್ದು ಎಷ್ಟು ದೂರದಲ್ಲಿರುವಂಥ ಅಡಿಕೆ ಕಂಗಿಗೆ ಬೇಕಿದ್ರೂ ಅವರು ಮದ್ದಿನ ಸಿಂಪಡಣೆಯನ್ನು ಮಾಡ್ತಾರೆ. ಅವರವರ ಕೆಲಸದಲ್ಲಿ ಒಂದು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮರಕ್ಕೆ ಹತ್ತಿದಾಗ ಅವರಿಗೆ ಸಮಯ ವ್ಯರ್ಥ ಮತ್ತು ಅದು ಅಷ್ಟು ಸೇಫ್ ಆಗಿರುತ್ತೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಈ ಟೆಕ್ನಾಲಜಿ ಹೇಗಿದೆ, ಆ ಟೆಕ್ನಾಲಜಿಯ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಒಂದು 3 ದಿನದಲ್ಲಿ ಆಗುವಂಥ ಕೆಲಸ ಈ ಮದ್ದು ಸಿಂಪಡಣೆದ್ದು 1 ದಿನದಲ್ಲಿ ಮುಗಿಸಿಬಿಡ್ತಾರಂತೆ. ಒಂದು ಅರ್ಧ ಗಂಟೆಯಲ್ಲಿ 2 ಬ್ಯಾರಲ್ ಎಲ್ಲ ಮುಗಿತದೆ. 1 ಬ್ಯಾರಲ್ ಅರ್ಧ ಗಂಟೆಯಲ್ಲಿ 1 ಬ್ಯಾರಲ್ಸ್ ಮದ್ದನ್ನು ಬಿಡ್ತಾರೆ. ನೋಡಿ, ಯಾರು ಸಹಾಯ ಬೇಡ ಅವರಿಗೆ. 3-4 ಜನ, ಹೌದು, ಅದಲ್ಲದೆ 3-4 ಜನ ಕೂಡ ಬಿಡ್ಬೋದು ಅಂತ. ಇದು ಈಸಿ. ಅದಕ್ಕೆ ಇದರ ಬಗ್ಗೆ ಒಂದು ಮಾಹಿತಿ ಇರುವಂಥ ಒಂದು ವಿಡಿಯೋನ ಸಂಪೂರ್ಣವಾಗಿ ಹಾಕಿದ್ದೇನೆ. ಮತ್ತು ದೋಟಿಗಳು 100 ಕಡೆಗಳಲ್ಲಿ ಇವತ್ತು ಮಾರ್ತಾ ಇದ್ದಾರೆ. ಆದರೆ ಈ ದೋಟಿಯಲ್ಲಿ ಒಂದು ಬೇರೆನೇ ವಿಶೇಷತೆ ಇದೆ. ಅದು ಏನಂತ ಈ ವಿಡಿಯೋದಲ್ಲಿ ಪೂರ್ತಿ ಆಗ್ತೇನೆ, ಆಯಿತಾ? ಬನ್ನಿ ನೋಡಿ. ಇವರ ಹೆಸರು ದಯಾನಂದ್ ಅಂತ. ಇವರ ಒಂದು ಗುಣಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಇವರು ದುಡ್ಡನ್ನು ಕೊಟ್ಟೇ ಸಹಾಯದಿಂದ ಈ ದೋಟಿಯನ್ನು ಪರ್ಚೇಸ್ ಮಾಡಿರೋದು. ಆದರೆ ನನ್ನ ರೀತಿಯಲ್ಲೇ ಬೇರೆ ಕೃಷಿಕರಿಗೆ ಕೂಡ ಉಪಕಾರ ಆಗಲಿ ಅಂತ ಹೇಳಿ ಇವತ್ತು ಸುಮಾರು 1 ಗಂಟೆ ಒಂದು 3 ಬ್ಯಾರಲ್ನಷ್ಟು ಮದ್ದನ್ನು ಇವತ್ತು ಇವರ ತೋಟಕ್ಕೆ ಸಿಂಪಡಣೆ ಮಾಡ್ಬೋದಿತ್ತು. ಆದರೆ ಅದನ್ನು ಪಕ್ಕಕ್ಕಿಟ್ಟು ನಮಗೋಸ್ಕರ ಇವತ್ತು ಸಮಯ ಕೊಟ್ಟಿದ್ದಾರೆ. ಅಂದರೆ ಬೇರೆ ರೈತರಿಗೆ ಕೂಡ ಹೆಲ್ಪ್ ಆಗಲಿ ಅಂತೇಳಿ. ದಯಾನಂದಣ್ಣ ನಮಸ್ತೆ. ನೀವು ಸಾಯದಲ್ಲಿ ಎಷ್ಟು ವರ್ಷದಿಂದ ಕಸ್ಟಮರ್ ಆಗಿದ್ದೀರಿ? ನಾನಂದ್ರೆ ನನಗೆ 2009ರಿಂದ ನನಗೂ ಸಾಯ ಎಂಟರ್ಪ್ರೈಸಸ್ಗೂ ಕನೆಕ್ಟ್ ಇದೆ ಅವಾಗಿಂದ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಲಿಯಂ ಬ್ಯಾಕ್ ವೀಡ್ ಕಟ್ ಅಂದ್ರೆ ಕಲೆ ಒಲಿಯಂ ಮಷಿನ್ ಅವು 2009 ಅಲ್ಲಿಂದ ಇವತ್ತಿನವರೆಗೂ ಸಾಯ ಅಗ್ರಿಮೆಂಟ್ ಎಂಟರ್ಪ್ರೈಸ್. ಅಲ್ಲಿ ಏನೆಲ್ಲ ಕೃಷಿಗೆ ಸಂಬಂಧಿಸಿದ ಪ್ರಾಡಕ್ಟ್ಗಳಿದೆ ಅದೆಲ್ಲ ತಗೊಳ್ತಾ ಇದ್ದೀರಿ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಡಿಕೆಗೆ ಸಿಂಪಡಣೆ, ಮದ್ದು ಸಿಂಪಡಣೆ ಮಾಡೋದಕ್ಕಿರುವಂತ ದೋಟಿ, ಮತ್ತೆ ಅಡಿಕೆ ಕೊಯ್ಯುವಂಥದ್ದು, ತೆಂಗಿನಕಾಯಿ ಮರಕ್ಕೆ ಬಿಡುವಂಥ ಸಿಂಪಡಣೆ, ತೆಂಗಿನಕಾಯಿ ಕೀಳುವಂಥದ್ದು. ಇದು ಎಷ್ಟು ಹೆಲ್ಪ್ ಆಗಿದೆ ನಿಮಗೆ? ಸುಮಾರು ಹೆಲ್ಪ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮದೇ ತೋಟ ಅದು ಕೊಳೆ ರೋಗದಿಂದ ವಿಪರೀತ ಅಡಿಕೆ ಮರಗಳೇ ಸತ್ತು ಹೋಗಿದ್ವು. ಆ ಟೈಮ್ 4 ವರ್ಷದ ಮುಂಚೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ದೋಟಿ ತಗೊಂಡಿದ್ದೆ ಸಾಯ ಎಂಟರ್ಪ್ರೈಸ್ ಇಂದ. ಇವಾಗ 8 ದೋಟಿಗೆ ನಮ್ಮ ಹತ್ರ ಇದಾವೆ. 8 ಇದೆ. ಅಂದ್ರೆ 4 ಕೊಯ್ಲಿಗೆ ಯೂಸ್ ಮಾಡ್ತೀವಿ, ಇನ್ನು 4-5 ಮದ್ದು ಸಿಂಪಡಣೆ ಅದು ಸಪರೇಟ್ ಆಗಿ ಇಟ್ಕೊಂಡಿದ್ದೀವಿ ಬೇರೆ ಬೇರೆ. ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡಿರ್ಬೇಕು, ನಮಗೆ ಅರ್ಜೆಂಟ್ ಅಷ್ಟು ಟೈಮ್ ಸಿಗೋದಿಲ್ಲ. ಹಾಗಾಗಿ ಮದ್ದು ಸ್ಪ್ರೇ ಮಾಡುವಂತ ದೋಟಿಗಳು ಸಪರೇಟ್ ಇದಾವೆ, ಅಡಿಕೆ ಕೊಯ್ಲು ಮಾಡುವಂತ ದೋಟಿಗಳು ಸಪರೇಟ್ ಇದಾವೆ. ಇವಾಗ ನೀವು ಈ ದೋಟಿಯನ್ನು ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ಕೃಷಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್, ಅಲ್ವಾ? ಓಕೆ. ಮೊದಲು 3 ದಿನದಲ್ಲಿ ಆಗ್ತಕ್ಕಂಥ ಕೆಲಸ 1 ದಿನದಲ್ಲಿ ಆಗ್ತದೆ. 3 ದಿನ ಅಂದ್ರೆ ನಿಮಗೆ ಮಳೆ ಇದ್ರೆ 3 ದಿನಕ್ಕೂ ಮುಗಿಯೋದಿಲ್ಲ, ಸುಮಾರು ದಿನ ಬೇಕಾಗ್ತದೆ. ಮತ್ತೆ ಅಡಿಕೆ ಮರ ಪಸೆ ಇದ್ರೆ ಹತ್ತಿರಕ್ಕೆ ಇದು ಹತ್ತುವರೆಗೆ ಬಹಳ ಕಷ್ಟ. ದೋಟಿಲ್ಲ ಹಾಗೇನಿಲ್ಲ, ಮಳೆ ಬಿಟ್ಟು ಒಂದು ಅರ್ಧ ಗಂಟೆ ಆದ್ರೆ ಸಾಕು ನಾವು ಸ್ಟಾರ್ಟ್ ಮಾಡೋದು. ಅದೇ ಅಂದ್ರೆ ಕೆಲಸನ ಕಂಟಿನ್ಯೂ ಮಾಡ್ತಾನೆ ಇರಬಹುದು. ಇದರಿಂದ ನಮ್ಮ ಅಡಿಕೆಗೆ ಬರ್ತಕ್ಕಂತಹ ಏನು ತೊಂದರೆಗಳಿದೆ ಅದೆಲ್ಲ ಕೂಡ ನಿವಾರಣೆ ಆಗ್ತದೆ ಸಿಂಪಡಣೆಯಿಂದ ಅಲ್ಲ? ಓಕೆ. ಇವಾಗ ಇದು ಅವ್ರು ಹೇಳಿದ್ರು ಇಲ್ಲಿಗೆಲ್ಲ ಕರೆಂಟ್ ಶಾಕ್ ಬರೋದಿಲ್ಲ ಅಂತ, ಹೌದಾ? ಸರಿ, ಬರುದಿಲ್ಲ. ನಮಗ ಕೈಗೆ ಖಂಡಿತವಾಗ್ಲೂ ಬರುದಿಲ್ಲ. ಅದೇ ನಮ್ಮದೇ ದೋಟಿಗಳು ಸುಟ್ಟೋಗಿರೋದು, ಎಲ್ಲಿ ಲೈನ್ ಟಚ್ ಆದ್ರೆ ಅದು ಮೇಲೆ ಒಂದು ಪೋಲೆಯನ್ನು ಸುಟ್ಟೋಗಿರೋದು ಇದಾವೆ, ಆದ್ರೆ ಕೈಗೆ ಬರಲಿಲ್ಲ. ಓಕೆ. ಇವಾಗ ನಮಗೆ ಜನಗಳನ್ನ ಮೊದಲೆಲ್ಲ ತುಂಬಾ ನಾವು ಉಪಯೋಗ ಮಾಡಿಕೊಂಡು ಸಮಯ ವ್ಯರ್ಥ, ಹಾಗೇನೆ ನಮ್ಮ ಕರೆಕ್ಟ್ ಆಗಿ ಅದು ಆಗುತ್ತಾ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ಅವರಿಗೆ ಒಂದು ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಕೊಟ್ಟು ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತೀರಿ ಅಲ್ವಾ? ಓಕೆ. ಇವಾಗ ನಿಮ್ಮಲ್ಲಿ ತಗೊಂಡಿರುವಂತ ದೋಟಿ ಎಷ್ಟು ಫೀಟ್ ಹೈಟ್ ಇದ್ದು? 70 ಫೀಟ್ ದೋಟಿಗೆಲ್ಲ ನಾವು ಅಡಿಕೆ ಕೊಯ್ಲಿಗೆ ಯೂಸ್ ಮಾಡಿದ್ವಿ. ಒಂದು 60 ಫೀಟ್ ದೋಟಿಗೆಲ್ಲ ಮದ್ದು ಸಿಂಪಡಣೆಗೆ, ಯಾಕಂದ್ರೆ ಸ್ವಲ್ಪ ವೆಯ್ಟ್ ಇನ್ನು ಕಡಿಮೆ ಆಗೋದು. 70 ಫೀಟ್ ಇಂದ 60 ಫೀಟ್ ಸ್ವಲ್ಪ ತೂಕ ಕಡಿಮೆ ಇರೋದ್ರಿಂದ 60 ಫೀಟ್ ಸಿಂಪಡಣೆಗೆ, 70 ಫೀಟ್ ಅಡಿಕೆ ಕೊಯ್ಲಿ ಮತ್ತು ತೆಂಗಿನಕಾಯಿ ಹೋಯ್ತೀವಿ ನಾವು. ಹೌದು, ಒಂದು ದಿನಕ್ಕೆ ಒಂದು 200 ಮರದ ತೆಂಗಿನಕಾಯಿ ಕೊಯ್ಲಿಗೆ. ಹೌದಾ? ಓಕೆ. ಅವರೇ ಬಂದು ಮಾಡಿ ಕೊಡ್ತಾರಲ್ಲ? ಓಕೆ. ನಮ್ಮ ಟೀಮ್ ಇದ್ದಾವೆ, 4-5 ಜನ ಮಟ್ಟು ಇದ್ದಾರೆ. ಸ್ಟಾರ್ಟಿಂಗ್ ನಾನು ಇದೇ ಕೆಲಸ ಮಾಡ್ತಿದ್ದೆ, ಇವಾಗ ಆಪರೇಟ್ ಮಾಡ್ತೀನಿ ಅವರನ್ನೆಲ್ಲ. ಓಕೆ. ಹಾಗಿದ್ರೆ ನೀವು ನಿಮಗೆ ಹೆಲ್ಪ್ ಆಗಿರೋದನ್ನ ಮತ್ತೊಬ್ಬ ಕೃಷಿಕರಿಗೆ ಕೂಡ ಇವತ್ತು ತಿಳಿಸ್ಕೊಟ್ಟಿದ್ದೀರಿ, ತುಂಬಾ ಥ್ಯಾಂಕ್ ಯು. ಮತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ದೋಟಿಗಳು ಬೇರೆ ಬೇರೆ ಸಿಗುತ್ತೆ ಬೇರೆ ಬೇರೆ ಅಂಗಡಿಗಳಲ್ಲಿ ಅಂತ ಹೇಳ್ತಾರೆ, ನೀವು ಯಾಕೆ ಸಾಯವನ್ನೇ ಚೂಸ್ ಮಾಡಿದ್ರಿ? ಅದೇ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 4 ವರ್ಷ ಮೊದಲು ನನಗೆ ಪರಿಚಯ ಸ್ಟಾರ್ಟಿಂಗ್ ಮಾಡಿದ ಸಾಯ ಎಂಟರ್ಪ್ರೈಸ್. ಅವತ್ತಿಂದ ಇವತ್ತಿನವರೆಗೂ ಅದರ ಸ್ಪೇರ್ ಆಗಲಿ ಏನೇ ಐಟಮ್ ಬೇಕಿದ್ರು ನಮಗೆ ಅಲ್ಲಿ ಸಿಗ್ತದೆ. ಹೊರಗಡೆ ತಗೊಂಡ್ರೆ ದೋಟಿಗಳು ಸಿಗ್ತವೆ, ಬೇರೆ ಬೇರೆ ಕಂಪನಿಗಳು ಇದಾವೆ, ಅದು ಒಂದೇ ಕಂಪನಿ ಬೇರೆ ಬೇರೆ ಕಂಪನಿ ಸಿಗ್ತವೆ. ಅದು ಸ್ಪೇರ್ ಎಲ್ಲ ಕಡೆ ಸಿಗೋದು ಕಷ್ಟ. ಅದೇ ಸಾಯ ಎಂಟರ್ಪ್ರೈಸ್ ಅಲ್ಲಿ ನಮಗೆ ಎಲ್ಲ ಸ್ಪೇರ್ ಐಟಮ್ ಎಲ್ಲ ಸಿಗ್ಕೊಡ್ತಾರೆ. ಅಂದ್ರೆ ಪ್ರಾಡಕ್ಟ್ ನ ಜೊತೆಗೆ ಸರ್ವಿಸ್ ಅನ್ನ ಕೂಡ ಕೊಡೋದು ಸಾಯ. ಚೆನ್ನಾಗಿ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ನಿಮಗೆ ಖುಷಿ ಆಯ್ತಲ್ವಾ? ನಿಮಗೆ ಕೃಷಿ
ಒಳ್ಳೆಯ ಫಸಲ್ ಸಿಗ್ಲಿ, ಆ ದೇವರು ನಿಮಗೆ ಆಶೀರ್ವಾದ ಮಾಡಲಿ, ಇನ್ನಷ್ಟು ಖುಷಿಯಾಗಿರಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಧನ್ಯವಾದ. ಥ್ಯಾಂಕ್ ಯು. ಮದ್ದು ಸಿಂಪಡಣೆ ಮಾಡೋದಕ್ಕೆ, ಅಡಿಕೆಯನ್ನು ಕೀಳೋದಕ್ಕೆ, ತೆಂಗಿನಕಾಯಿ ಕೀಳೋದಕ್ಕೆ, ಹಾಗೆಯೇ ತೆಂಗಿನ ಮರಕ್ಕೆ ಮದ್ದು ಸಿಂಪಡಣೆ ಮಾಡೋದಕ್ಕೆ ಸಾಯದವರ ಈ ದೋಟಿಗಳಿದೆ. ಪ್ರೀಮಿಯಂ ಕ್ವಾಲಿಟಿ ಜೊತೆಗೆ ಸರ್ವಿಸ್ ಕೂಡ ಸಿಗುತ್ತೆ. ಏನೇ ಪಾರ್ಟ್ಸ್ಗಳು ಹೋದರೂ ಕೂಡ ಸಾಯದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಸಿಗುತ್ತೆ. ಸೊ ವೆಯ್ಟ್ ನೋಡಿ, ಒಂದು ಎಡಗೈಯಲ್ಲಿ ಈ ರೀತಿ ಎತ್ತಬಹುದು. ಸುಮಾರು ಇದು 70 ಫೀಟ್ ಹೋಗ್ತದೆ ಅಲ್ವಾ? ಇದು 70 ಫೀಟ್ ಇದಲ್ಲ? 70 ಫೀಟ್ ನೋಡಿ, 70 ಫೀಟ್ ಹೈಟಿಗೆ ಕೂಡ ಹೋಗ್ತದೆ. ಇಷ್ಟು ಈಸಿಯಾಗಿ ಎಡಗೈಲಿ ಇಷ್ಟು ಈಸಿಯಾಗಿ ಎತ್ತಲಿಕ್ಕೆ ಸಾಧ್ಯ ಇದೆ. ಸೊ ಒಳ್ಳೆಯ ಪ್ರಾಡಕ್ಟ್ ಅಂತ ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಕೃಷಿಕರು ಇದನ್ನು ನಂಬಿದ್ದಾರೆ. ಏನೇ ಒಂದು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿ ಅದರದ್ದು ಏನಾದರೂ ಒಂದು ನಟ್ ಬೋಲ್ಟು ರಟ್ಟಿ ಹೋಯ್ತು ಅಂತ ಹೇಳಿದರೆ ಅದರ ಪ್ರಾಡಕ್ಟ್ ಇಲ್ಲ ಅಂತ ಹೇಳುವಂಥದ್ದಲ್ಲ. ಅದಕ್ಕೋಸ್ಕರನೇ ಅದರದ್ದೇ ಟೆಕ್ನಿಷಿಯನ್ ಕೂಡ ಇದ್ದಾರೆ, ಇವರ ಹೆಸರು ಉಲ್ಲಾಸ ಅಂತ. ಸೊ ಏನೇ ಪ್ರಾಬ್ಲಮ್ಸ್ಗಳು ಬಂದರೂ ಕೂಡ ಅಲ್ಲಿ ಬಂದರೆ ಸರಿ ಮಾಡಿ ಕೊಡ್ತಾರೆ. ಅದಕ್ಕಾಗಿ ನಾನು ಟೆಕ್ನಿಷಿಯನ್ ಆಗಿರ್ಬೋದು, ಅದರ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಿರತಕ್ಕಂತಹ ರಮೇಶ್ ಅವರಾಗಿರ್ಬೋದು, ಇವರೆಲ್ಲ ಇಟ್ಟೇ ಇವತ್ತು ತೋಟದಲ್ಲಿ ವಿಡಿಯೋವನ್ನು ಮಾಡಿರೋದು. ನೋಡಿ, ದೋಟಿಗಳನ್ನು ಪರ್ಚೇಸ್ ಮಾಡೋ ಮೊದಲು ಅದರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಪಡ್ಕೊಂಡೇ ಪರ್ಚೇಸ್ ಮಾಡಿ ಕೃಷಿಯಲ್ಲಿ ನೀವು ಲಾಭವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಅಲ್ವಾ? ಸೊ ಹಾಗಿದ್ರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಕೃಷಿಕರೇ, ನೀವು ಮಾತ್ರ ನೋಡೋದಲ್ಲದೆ ಇನ್ನಷ್ಟು ಜನಗಳಿಗೆ ಇದನ್ನು ಶೇರ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆಯೇ ನಮ್ಮ ಕಂಗಿನಿಂದಲೇ ಜೀವನವನ್ನು ನಡೆಸ್ತಕ್ಕಂಥವರಿಗೆ ಏನೋ ಹಳದಿ ಬಾಧಿತ ರೋಗದಿಂದ ಇವತ್ತು ಕಂಗನ್ನು ಕಡಿಬೇಕು ಅಂತ ಯೋಚನೆ ಮಾಡುವವರು ಕೂಡ ಅದನ್ನು ಈ ಮದ್ದಿನ ಸಿಂಪಡಣೆಯಿಂದ ಬದುಕಿಸಲಿಕ್ಕೂ ಸಾಧ್ಯ ಇದೆ. ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಸಹಾಯಕ್ಕೆ ಬನ್ನಿ. ಕೇವಲ ದೋಟಿಗಾಗಿ ಮಾತ್ರ ಅಲ್ಲ, ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸಲಕರಣೆಗಳು ಅಲ್ಲಿ ಸಿಗುತ್ತೆ ಅಲ್ವಾ? ನಿಮಗಿಬ್ಬರು ಥ್ಯಾಂಕ್ ಯು. ಏನಾದರೂ ಹೇಳಲಿಕ್ಕೆ ಉಂಟು ಕೊನೆಯದಾಗಿ? ಇಲ್ಲ ಸರ್, ಎಲ್ಲ ಆಯ್ತಲ್ಲ? ಓಕೆ, ಹಾಗಿದ್ರೆ ಕೃಷಿಕರೇ, ಇದು ನಿಮಗೆ ಉಪಕಾರ. ಉಲ್ಲಾಸ, ನಿಮಗೂ ಥ್ಯಾಂಕ್ ಯು. ಹಾಗೆಯೇ ನಿಮಗೂ ಒಳ್ಳೆಯದಾಗಲಿ. ಹಾಗೆಯೇ ಸಹಾಯಕ್ಕೂ ಕೂಡ ನಿಮ್ಮ ಬೇರೆ ಬೇರೆ ಕಡೆಯಲ್ಲಿರೋ ಬ್ರಾಂಚಸ್ಗಳ ಮೂಲಕ ಕೃಷಿಕರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತಾನೆ. ಜೈ ಸಾಯ.